ಯು ವೆರಿ ಹ್ಯಾಪಿ ಇದೆ. ಎಲ್ಲ ಮಾತಾಡಿ ಮುಗಿಸಿದ್ದಾರೆ. ಹೊಸ ವರ್ಷದಲ್ಲಿ ಏನು ಮಾಡಬೇಕು, ಯಾವುದು ಇರಬೇಕು ಅಂತ ಹೇಳಿದ್ದಾರೆ. ಮತ್ತೊಂದು ರಿಕ್ವೆಸ್ಟ್ ಮಾಡೋದು ಬೇಡ, ನಿಮಗೆ ಬೋರ್ ಆಗೋದು, ಊಟ ಲೇಟ್ ಆಗೋದು. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಇಲ್ಲಿ ಬಂದ್ಮೇಲೆ ಅಂತಂದರೆ, ಯಾಕೋ ಇಲ್ಲಿ ಕೇಕ್ ಕಟ್ ಮಾಡೋ ಪದ್ಧತಿ ಇಟ್ಕೊಂಡಿಲ್ಲ. ನಂಗೆ ಆಶ್ಚರ್ಯ ಆಯಿತು ವಿಜಯ ಹೇಳ್ಬೇಕಂತಂದ್ರೆ. ಯಾಕಂದ್ರೆ ಇಲ್ಲಿ KGF ಬರೀ ಕ್ರಿಶ್ಚಿಯನ್ಸ್ ಜಾಸ್ತಿ, ವೆಸ್ಟರ್ನ್ ಕಲ್ಚರ್ ಇರೋದು ಇಲ್ಲಿ ಜಾಸ್ತಿ. ಆದರೆ ನೋಡಿದ್ರೆ ನಮ್ಮ ಸ್ಟಾಫ್ ಅವರು ತರ್ತಿರ್ಲಿಲ್ಲ ಕೇಕು. ನಾನು ಕೇಳಿದೆ ಬೆಳಿಗ್ಗೆ, ಯಾಕೆ ಕೇಕ್ ಕಟ್ ಮಾಡೋದಿಲ್ಲ. ಆಮೇಲೆ ನಾನು ಹೇಳಿದ್ದಕ್ಕೆ ತರಿಸಿದ್ರೆ ಏನು ಗೊತ್ತೋ, ನಾನು ಹೇಳಿದ್ರೆ ತೊಗೊಂಡಿದ್ದೀನಿ ಅಂತ. ಆಮೇಲೆ ತರಿಸಿ ಕೇಕ್ ಕಟ್ ಮಾಡಿಸಿದ್ರು. ಇಲ್ಲಿ ನೋಡಿದ್ರೆ ಭಾರತ ಇಷ್ಟು ಇಲ್ಲ. ಯಾಕಂದ್ರೆ ನಾನೆಲ್ಲ ಅಬ್ಸರ್ವ್ ಮಾಡಿದ್ದೀನಿ ಬೇರೆ ಕಡೆ ಎಲ್ಲ, ಅಕ್ಕಂಗೂಡಿನ ಮಂದಿ ಎಲ್ಲ ಅಲ್ಲಿ ಸ್ಟಾಫ್ನವರು ತರಿಸಿದ್ರು. ಅಸೋಸಿಯೇಟ್ ಹೋಗ್ತಿದ್ವು, ನಾವು ಅದೇ ಒಂದು ಕೇಕ್ ಮಾಡಿ ಏನೊಂದು ಖುಷಿ ಎಲ್ಲ ಬಾಯಿ ಸಿಹಿ ಮಾಡಿದಂಗೆ ಜನತೆ ಹೊಟ್ಟೆ ತುಂಬಲ್ಲ, ಅದೊಂದು ಖುಷಿಗೆ ಅಂತ ಮಾಡ್ತಾರೆ. ಆದರೆ ಇಲ್ಲಿ ಇದರಲ್ಲಿ ನನಗೂ ಆಶ್ಚರ್ಯ ಆಯಿತು. ಯಾಕಂದರೆ ಯಾವಾಗಲೂ ಇಲ್ಲಿ 25th ಡಿಸೆಂಬರ್ ಇಲ್ಲಿ ಎಲ್ಲ ಸೆಲೆಬ್ರೇಷನ್ ದೊಡ್ಡದಾಗಿರುತ್ತೆ. ಹಾಗಾಗಿ ಅದೊಂದು ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಏನಿಲ್ಲ, ಇದೊಂದು ಕಾರ್ಯಕ್ರಮಕ್ಕೆ ನಿಮ್ಮ ಸೆಲೆಬ್ರೇಷನ್ ಅಲ್ಲಿ ನಮ್ಮನ್ನು ಇನ್ವೈಟ್ ಮಾಡಿದ್ದೀರಾ, ಅದಕ್ಕೂ ಥ್ಯಾಂಕ್ಸ್ ಹೇಳ್ತೇನೆ. ಜೊತೆಗೆ ಹೊಸ ವರ್ಷದಲ್ಲಿ ನಾವು ಒಟ್ಟಿಗಾಗಿ ಕೆಲಸ ಮಾಡೋಣ. ನಾವು ಅನ್ಕೋಬೋದು ಏನೋ ಒಂದು ಡೇಟ್ ಅಷ್ಟೇ ಚೇಂಜ್ ಆಗಿದೆ, ಏನಾಗಿದೆ ಅಷ್ಟೇ ಇರುತ್ತೆ. ಯಾಕಂದ್ರೆ ನಿನ್ನೆ ಯಾವ ರೀತಿ ಆಗಿದ್ದು ಡೇ ಅದೇ ರೀತಿ ಗೊತ್ತಿ ಇರುತ್ತೆ. ಆದರೆ ಒಂದು ಮೆಂಟಲ್ ಕಂಡೀಷನ್, ಒಂದು ಖುಷಿ, ಏನೋ ಹೊಸ ಇರಲ್ಲ, ನಾವು ಸೆಲೆಬ್ರೇಟ್ ಮಾಡಬೇಕು, ಖುಷಿಯಾಗಿರಬೇಕು ಅಂತ ಹೇಳಿ ನಾವು ಯಾಕೆ ಇರ್ತೇವಲ್ಲ ಅದ್ರ ಮೇಲೆ ಹೋಗುತ್ತೆ. ನಾವು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೇವೆ. ಇಲ್ಲ ನಾವು ಹಿಂದೆ ಟೆನ್ಷನ್ಸ್ ಎಲ್ಲ ಅದನ್ನೇ ತಗೊಂಡು ಯೋಚನೆ ಮಾಡ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ. ಹಾಗಾಗಿ ಒಂದು ಸೆಲೆಬ್ರೇಟ್ ಮಾಡಬೇಕು, ಖುಷಿಯಾಗಿರಬೇಕು. ಮುಂದೆ ಇದೇ ಥರ ಇರೋಣ. ವಿಶೇಷವಾಗಿ ಹೊಸ ವರ್ಷದಲ್ಲಿ ನಾವು ಎಲ್ಲ ಆರೋಗ್ಯನ ಕಾಪಾಡ್ಕೊಳ್ಳೋಣ. ಯಾಕಂದರೆ ಕೊರೋನಾ ಸ್ವಲ್ಪ ಜಾಸ್ತಿ ಆಗ್ತಿದೆ, ಅಷ್ಟೊಂದು ಸಿವಿಯರ್ ಆಗಿಲ್ಲ, ಆದರೂ ಆಗ್ತಿದೆ. ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಆರಾಮಾಗಿರೋದು. ಜೊತೆ ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ, ನಾವು ನಮ್ಮ ಸಂಪ್ರದಾಯ ಇಲ್ಲ, ಹಿಂದೂ ಸಂಪ್ರದಾಯ ಇಲ್ಲ ಅಂದ್ರೂ ನಾವು ಈ ಇಯರ್ ಅನ್ನು ಸೆಲೆಬ್ರೇಷನ್ ಮಾಡ್ತೀವಿ. ಅದೇ ರೀತಿ ಮುಸ್ಲಿಮ್ಸ್ ಅವರು ಮೊಹರಂ ತಿಂಗಳಲ್ಲಿ ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡ್ತಾರೆ, ಅದು ಇಲ್ಲಿ ನಡೆಯುತ್ತೆ ದೇಶದಲ್ಲಿ. ಜೊತೆಗೆ ಯುಗಾದಿ ಹಬ್ಬ, ಅದು ಹೊಸ ವರ್ಷ ಹಿಂದೂಗಳು ಮಾಡ್ತಾರೆ. ಹಂಗೆ ನೋಡಿದರೆ ನಾವೆಲ್ಲ 3 ಸಂಪ್ರದಾಯಗಳನ್ನು ಇಲ್ಲಿ ಆಚರಣೆ ಮಾಡ್ತೀವಿ. ಅದೇ ತೋರಿಸುತ್ತೆ ಸೆಕ್ಯುಲರಿಸಮ್ ಎಷ್ಟಿದೆ ಅನ್ನೋದು. ಎಲ್ಲರೂ ಸೇರಿ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ, ಅದನ್ನು ಮಾಡ್ತೀವಿ. ಹಾಗೆ ಇರೋಣ, ಎಲ್ಲರೂ ಸೌಹಾರ್ದತೆಯಿಂದ ಇರೋಣ, ಒಟ್ಟಿಗೆ ಕೆಲಸ ಮಾಡೋಣ. ಏನೋ ಕೇಸಲ್ಲಿ ಏನೋ ನಡೆಯುತ್ತೆ ಕೋರ್ಟಲ್ಲಿ, ಅದೆಲ್ಲ ಅಲ್ಲಿಗೆ ಬಿಟ್ಬಿಟ್ಟು ಹೊರಗಡೆ ನಮ್ಮ ಬಾಂಧವ್ಯದಿಂದ ಎಲ್ಲರೂ ಫ್ರೆಂಡ್ಸ್ ಆಗಿ ದ್ವೇಷ ಮನೋಭಾವ ಇದಾಗಿ ಇರೋಣ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ. ಸಾಹೇಬರೆಲ್ಲ ಹೇಳಿದ್ದಾರೆ ಹೊಸ ಕಾನೂನಿನ ಬಗ್ಗೆ, ಅದನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಆ್ಯಕ್ಚುಲಿ ನಮ್ಮ ಮನಸ್ಸಲ್ಲಿ ನಮಗೂ ಟ್ರೈನಿಂಗ್ ಕೊಡ್ತಾರೆ, ಏನೋ ಅಂತ ಕೊಡಲೇಬೇಕು ಅಂತ ಅನಿಸುತ್ತೆ ಇದ್ರ ಬಗ್ಗೆ. ಯಾಕಂದರೆ ಹೊಸ ಕಾನೂನು ಎಲ್ಲ ಲೆಕ್ಟಿಷನ್ಸ್ ಆಫೀಸಸ್ ಎಲ್ಲ ಸಿಗಬೇಕು, ಅಡಿಷನಲ್ ಆಗಿ ಆ್ಯಡ್ ಮಾಡಿರ್ಬೋದು. ಜೊತೆಗೆ ಕಾಲೇಜಸ್ ಎಲ್ಲ ಚೇಂಜ್ ಆಯಿತು ನಿಮಗೆಲ್ಲ ಗೊತ್ತು. ಹಾಗಾಗಿ ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ಬೋದು. ನಿಮಗೆ ಗೊತ್ತಾಗ್ತದೆ ಅಂತ ಹೇಳ್ತೀವಿ, ನಿಮ್ಮಿಂದ ನಮಗೆ ಜಾಸ್ತಿ ಗೊತ್ತಾಗ್ತದೆ ಅಂತ ನಾನು ಹೇಳ್ತೇನೆ. ಹಾಗೆ ಒಟ್ಟಿಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇನ್ನೊಮ್ಮೆ ತಾವೆಲ್ಲರಿಗೂ ಹೊಸ ವರ್ಷ ಶುಭಾಶಯ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಬಾಲಕೃಷ್ಣ ಅವರೇ, ಹಿರಿಯ ನ್ಯಾಯಾಧೀಶರ ಮುಂಜಾಪುರ ಸಾಹೇಬ್, ಸಹೋದರ ನ್ಯಾಯಾಧೀಶರ ವಿನೋದ್ ಕುಮಾರ್ ಅವರೇ, ಮಂಜೂರ್ ಅವರೇ, ಹಾಗೂ ನನ್ನ ನೆಚ್ಚಿನ ಎಲ್ಲ ನ್ಯಾಯವಾದಿಗಳವರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಕಚೇರಿ ಸಿಬ್ಬಂದಿ ವರ್ಗದವರೇ, ಎಲ್ಲರಿಗೂ 2024ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಸಾಹೇಬರು ಎಲ್ಲರೂ ಕೂಡ ತುಂಬ ವಿಶ್ ಮಾಡಿದ್ದಾರೆ. ಅದರಲ್ಲಿ ನಾನು ಒಂದು ವಾರನ ಆ್ಯಡ್ ಮಾಡಿ ನಾನು ಇಷ್ಟಪಡ್ತೀನಿ. 2023 ಕಳೆದೋಗಿದೆ, ಹೊಸ 2024 ಬಂದಿದೆ. ಹಳೆ ವರ್ಷದ ಹಳೆಯದನ್ನೆಲ್ಲ ಮರೆತು ಹೊಸ ವರ್ಷದ ಉರುಪನ್ನು ನಾವು ಜಾಸ್ತಿ ತಿಳ್ಕೊಳ್ಳೋಣ. ಆ ಹೊಸ ವರ್ಷದ ಉರುಪನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದವರು ಕಾನೂನನ್ನ ತಿದ್ದುಪಡಿ ಮಾಡಿ ನಮಗೆ ಬೋನಸ್ ಕೊಡ್ತಾ ಇದ್ದಾರೆ. ಅಡಿಷನಲ್ ಕೇಸಸ್ ಬರ್ತಾ ಇದೆ, ಸಾಹಿತ್ಯದಲ್ಲಿ ಹೇಳಿದ್ದಾರೆ. ಸೊ ಬೋನಸ್ ಸಿಗ್ತಾ ಇದೆ, ಲಾಟ್ ಆಫ್ ಕೇಸಸ್ ವಾಪಸ್ ಬರ್ತಾ ಇದೆ. ಸೊ ಬರೀ ಬೋನಸ್ ಅಷ್ಟೇ ಬರ್ತಾ ಇಲ್ಲ, ಅದ್ರ ಜೊತೆ ಜವಾಬ್ದಾರಿ ಕೂಡ ಜಾಸ್ತಿ ಬರ್ತಾ ಇದೆ. ಸೊ ಅಲ್ಲಿ ಎಷ್ಟು ಪ್ರಕರಣಗಳು ಹಳೆಯ ಪ್ರಕರಣಗಳಲ್ಲಿ ಗೊತ್ತಿಲ್ಲ, 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು. ಎಲ್ಲ ಪ್ರಕರಣಗಳನ್ನ ಸಾಧ್ಯವಾದಷ್ಟು ನಿಗದಿತ ಸಮಯದಲ್ಲಿ ನಾವೆಲ್ಲರೂ ಸೇರಿ ಡಿಸ್ಪೋಸಲ್ ಮಾಡಬೇಕಾಗುತ್ತೆ. ಹಾಗಾಗಿ ಅದರ ಜವಾಬ್ದಾರಿ ಕೂಡ ಬರ್ತಾ ಇದೆ. ಆ ಜವಾಬ್ದಾರಿಯನ್ನ ನ್ಯಾಯಾಂಗ ಇಲಾಖೆ ಜೊತೆಯಲ್ಲಿ ವಕೀಲ ವೃಂದವನ್ನು ಕೂಡ ಸೇರಿ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಇನ್ ಟೈಮ್ಲಿ ನಾವು ಅದನ್ನ ಡಿಸ್ಪೋಸಲ್ ಮಾಡಲಿಕ್ಕೆ ಅವಕಾಶ
ಜವಾಬ್ದಾರಿ ಇಲ್ಲದಿದ್ದಲ್ಲಿ ಬೋನಸ್ ಕೂಡ ಸೇರಿಸಿ ಖುಷಿಯಾಗಿ ತಗೊಳ್ಳೋಣ. 2024 ತುಂಬಾ ಯಶಸ್ವಿಯಾಗಿ ನಾವು ಆಚರಣೆ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಮತ್ತೊಮ್ಮೆ 2024 ವರ್ಷಕ್ಕೆ ಹೊಸ ವರ್ಷ ಶುಭಾಶಯಗಳನ್ನು ಕೋರ್ತಾ ನಮ್ಮ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರೇ ಹಾಗೂ 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 ಮಂಜೂರು ಹಾಗೂ ಕೆಜಿಎಫ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸೆಕ್ರೆಟರಿ, ಮೊದಲನೇದಾಗಿ ಎಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು. ಸೊ ಈಗಾಗಲೇ ಎಲ್ಲ ಹೇಳಿದ್ದಾರೆ ಮೆಮೊ ಅಲಾಂಗ್ ವಿತ್ ನಾನು ಹೇಳಿದ್ದೇನೆಂದರೆ ವಿ ಆರ್ ಲಿವಿಂಗ್ ಇನ್ ಪ್ರೆಸೆಂಟ್ ಟೈಮ್. ಯಾವಾಗ ಅಷ್ಟೇ ಪಾಸ್ಟ್ ಟೈಮ್ ಬಿಟ್ಟು ನಾವು ಪ್ರೆಸೆಂಟ್ ಲೈಫ್ಗೆ ನಾವು ಲೀವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಪಾಸ್ಟ್ ಇಸ್ ಆಲ್ರೆಡಿ ಗಾನ್. ಪಾಸ್ಟ್ ಲೈಫ್ ನಾವು ಮೆಮೊರಿ ಮಾಡ್ತಾ ಇರ್ತೀವಿ, ಅದು ಮತ್ತೆ ಎಲ್ಲ ರೀಕಲೆಕ್ಟ್ ಆಗ್ತದೆ. ಅದರಿಂದ ವಿ ಆರ್ ಲಿವಿಂಗ್ ಇನ್ ಪ್ರೆಸೆಂಟ್ ಟೆನ್ಸ್. ಸೊ ಆ ಒಂದು ನಿಟ್ಟಿನಲ್ಲಿ ವಿ ಹ್ಯಾವ್ ಟು ನೋ ಅಬೌಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್. ಈಗೆಲ್ಲ ಅಪಾರ್ಟ್ ಫ್ರಮ್ ದಿಸ್ ಈ ಲೀಗಲ್ ಎಲ್ಲ ನಾವು ಲೀಗಲ್ ಸರ್ವಿಸ್ ಕೊಡ್ತೀವಿ, ಜಜ್ಮೆಂಟ್ಸು ಅಥವಾ advocates will be there discharging their work duty in respect of taking the cases, and also judges also discharging their work duty by delivering the judgments and also orders. Apart from the idರಲ್ಲಿ ಏನಂದ್ರೆ what is the meaning of life? You all of you know about Justice Krishna Iyer. He was one of the Supreme Court judges in India. Also he wrote a book, Law and Life. ಅವ್ರು ಹೇಳ್ತಾರೆ ಲಾ ಅವರು ಹೇಳೋದಂದ್ರೆ what is the meaning of life? The life it means the person having fruitful life with others. ಯಾರು ಬೇರೆ ಬದಲು ಚೆನ್ನಾಗಿರ್ತಾರೋ ದಟ್ ಈಸ್ ಲೈಫ್. ಸೊ ಅದರಿಂದ ಆ ಲೈಫ್ನ ಅಡಾಪ್ಟ್ ಮಾಡ್ಬೇಕು ಅಂತ ಎಲ್ಲರೂ ನಾನು ಕೇಳ್ಕೊಳ್ತಾ ಸೊ ಅಡ್ವೊಕೇಟ್ಸ್ ಯು ಶುಡ್ ಫಾಲೋ ದಿ 7 ಲ್ಯಾನ್ಸ್ ಆಫ್ ಅಡ್ವೊಕೇಟ್ಸ್ ಅಪಾರ್ಟ್ ಫ್ರಮ್ ಒನ್ ಟ್ಯಾಗ್. ಇವೆಲ್ಲ ನಾವು 7 ಲ್ಯಾನ್ಸ್ ಇದ್ದಿದ್ರೆ ನಾವು ಏನು ಈ ಒಂದು ಸೊಸೈಟಿಗೆ ಒಳ್ಳೆ ಸರ್ವಿಸ್ ಕೊಡೋಕ್ಕಾಗಲ್ಲ. ಸೊ ಅದರಿಂದ ಅಡ್ವೊಕೇಟ್ಸ್ ದಿ ಕಮ್ಯುನಿಟಿ ಇವನ್ ಆಲ್ಸೋ ಜಡ್ಜಸ್ ಕಮ್ಯುನಿಟಿ ದೇ ಹ್ಯಾವ್ ಟು follow their own ethics. As a new, especially advocates, we are facing a lot of problems in this society. You already heard about the number of incidents taken place in this society against adult, against advocates, and also murdered advocates. So, given situation, so we have to take care very much during discharging of our professions. So, adinda advocates actually already they have stated by the legislator. So ನಾವೆಲ್ಲರೂ ಸಹ ಅಡ್ವೊಕೇಟ್ಸ್ ಕಮ್ಯುನಿಟಿ ಅವರು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು ಫಾಲೋ 7 ಲ್ಯಾನ್ಸ್ ಆಫ್ ಅಡ್ವೊಕೇಟ್. ಯು ಆರ್ ಆಲ್ಸೋ ವೆಲ್ ಅವೇರ್ ಏನು ಆನೆಸ್ಟಿ ಇದೆ, ಇಂಟಿಗ್ರಿಟಿ ಇದೆ, ಅಪಾರ್ಟ್ ಫ್ರಮ್ ಟ್ಯಾಗ್ ಮತ್ತು ಇವೆಲ್ಲ ಅವರ ಬಿಹೇವಿಯರ್ ಸಹ ನಾವು ಪ್ರಾಪರ್ ಇನ್ ನಾವು ಸೊಸೈಟಿ ಇದೆಲ್ಲ ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರೂ ಸಹ ಈ ಹೊಸ ವರ್ಷ ಒಳ್ಳೆಯದಾಗಿ ನಿಮ್ಮ ಒಂದು ಫ್ಯೂಚರ್ ಚೆನ್ನಾಗಿರಲಿ ಅಂತ ಹೇಳ್ತಾ ಕಮಿಂಗ್ ವೇಟಿಂಗ್ ಫಾರ್ ಸಮ್ ಆಫ್ ದಿ lady advocates to come into judicial officers in future. State ಒಂದು ಸಭೆಗೆ ಕರೆಸಿ ಮಾತ್ರ ಅವಕಾಶ ತಮ್ಮೆಲ್ಲರಿಗೂ ಅನಿಸುತ್ತಾ ನಾನು ಮುಸ್ಲಿಂ ಜೈ ಹಿಂದ್. The request before I could ask for I would like to say a few words. When you told Advocate Vinod Kumar about this not comes from Delhi and Rishwat, and he told about advocacy. When you talking introduce also as advocate, Tinker is not an engineer. He said. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸುತ್ತಾ ಈ ಕೆಜಿಎಫ್ ಬಾರಲ್ಲಿ ತುಂಬಾ ಹೆಮ್ಮೆಯ ವಿಚಾರ ಅಂದ್ರೆ ಪ್ರತಿ ಪ್ರಕರಣದಲ್ಲೂ ಸಹ ಎಲ್ಲ ಹಿರಿಯ ವಕೀಲರು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಪ್ರತಿ ಕೇಸಲ್ಲೂ ಸಹ ಎಲ್ಲ ಸೀನಿಯರ್ ವಕೀಲರು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಮತ್ತೆ ಇನ್ನೊಂದು ಖುಷಿಯ ವಿಚಾರ ಏನು ಅಂದ್ರೆ ಲಾಯರ್ಸ್ ಆರ್ ಸೋಷಿಯಲ್ ಇಂಜಿನಿಯರ್ಸ್. ಜೂರಿಸ್ಪ್ರುಡೆನ್ಸ್ ಹೋದಾಗ ಲಾಯರ್ಸ್ ನ ಸೋಷಿಯಲ್ ಇಂಜಿನಿಯರ್ಸ್ ಅಂತ ಯಾಕೆ ಕರೀತಾರೆ ಅಂದ್ರೆ ಯಾವುದೇ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಸಿಎಂ ಆಗಿರ್ಬೋದು, ಜೈಲಿಗೆ ಹೋದ್ರೆ ವಕಾಲತ್ ತಾಕತ್ತಿರೋದು ಯಾರಿಗೆ ಅಂದ್ರೆ ಅಡ್ವೊಕೇಟ್ ಮಾಡ್ತಾರೆ. ಎಷ್ಟೇ PhD ಮಾಡಿರ್ಬೋದು, ಓದಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಏನೇ ಮಾಡೋಕ್ಕಾಗಲ್ಲ. ಒಬ್ಬ ವ್ಯಕ್ತಿಗೆ ಕಾನೂನಿನಲ್ಲಿ ಯಾವುದೇ ತೊಡಕು ಉಂಟಾದಾಗ ಅದನ್ನು ಬಗೆಹರಿಸುವ ಶಕ್ತಿ ಮತ್ತು ಹೋರಾಟ ಮಾಡುವ ಶಕ್ತಿ ಇರೋದು ಒಬ್ಬ ವಕೀಲನ ಮಾತ್ರ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಎಲ್ಲ ಕಿರಿಯ ವಕೀಲರಿಗೆ ಪ್ರೋತ್ಸಾಹಧನ ಹೆಚ್ಚು ಮಾಡಿ ಸರ್ಕಾರದವರು ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರೈಕೆಗಳನ್ನ ತಿಳಿಸ್ತಾ ನಾನು ಮಾತುಗಳನ್ನ Bhagavad Gita, time changes and be with men, but not the way of friendship.
And I would like to say a few words in this occasion, a new era, and we are the scenario of 2024. We are right, a very good draft. We can actually create creativity in the field of ಎಲ್ಲ ನ್ಯಾಯಾಧೀಶರೇ, ಇಲ್ಲಿ ನೆರೆದಿರತಕ್ಕಂಥ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳೇ, ಒಂದು ಹೊಸ ವರ್ಷದ ಕಾರ್ಯಕ್ರಮವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ನ್ಯಾಯಾಧೀಶರು ಕೂಡ ಇವತ್ತು ಏನು ನ್ಯಾಯ ಅಡ್ವೊಕೇಟ್ಸ್ ಪ್ರೊಫೆಷನಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಹೇಳಿದ್ದಾರೆ. ಇವತ್ತು ಲಾಯರ್ ಪ್ರೊಫೆಷನ್ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಕೂಡ ಎಲ್ಲ ಕ್ಯಾಟಗರೀಸ್ ಆಫ್ ವರ್ಕ್ ಇವತ್ತು ಚಾಲೆಂಜಸ್ ಇದೆ. ಅಷ್ಟು ಈಸಿಯಾಗಿ ಬದುಕುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತು ತುಂಬಾ ಕಷ್ಟವಾದ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇದೆ. ಆದರೆ ಇವತ್ತು 2024 ಅಲ್ಲಿ ನನ್ನ ಇದರಲ್ಲಿ ಏನಂದ್ರೆ ದ ಯಂಗ್ ಅಡ್ವೊಕೇಟ್ಸ್ KGF ಬಾರ್ ಈಸ್ ಎ ಒನ್ ಹಿಸ್ಟಾರಿಕಲ್ ಬಾರ್. ಇಲ್ಲಿ ಅದು ಮತ್ತೆ ಬಾರ್ ಮಾತ್ರ ಅಲ್ಲ, ಇಡೀ KGF ಗೆ ಒಂದು ಚರಿತ್ರೆ ಇರತಕ್ಕಂತ ಒಂದು ಊರಲ್ಲಿ ನಾವು ಬದುಕ್ತಾ ಇದ್ದೀವಿ. ಇನ್ನು ತುಂಬಾ ಹ್ಯಾಪಿಯೆಸ್ಟ್ ವಿಷಯ ಏನಂದ್ರೆ ದ ಮೈನಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರತಕ್ಕಂಥವರು ರೈತರ ಮಕ್ಕಳು ಇವತ್ತು ಲಾಯರ್ಸ್ ಆಗಿ KGF ನಲ್ಲಿ ಸುಮಾರು ಲಾಯರ್ಸ್ ಇವತ್ತು ಬರ್ತಾ ಇದ್ದಾರೆ. ಇದು ಒಂದು ದೊಡ್ಡ ಬದಲಾವಣೆ ಆಗಿದೆ. ಬಟ್ ನಾವು ಲಾಯರ್ ಆಗಿದ್ದೀವಿ ಮಾತ್ರ ಅಂತ ಅಲ್ಲ, ನೀವು ನಿಜವಾದ ಒಂದು ಪ್ರಾಕ್ಟಿಕಲ್ ಆಗಿ ಆಕ್ಟಿವ್ ಲಾಯರ್ ಆಗಿ ನೀವು ಎಲ್ಲರೂ ಕೂಡ ಬರಬೇಕಾಗಿದೆ. ಅದರಿಂದ ಯಂಗ್ ಅಡ್ವೊಕೇಟ್ಸ್ಗೆ ನಮ್ಮ ಅಸೋಸಿಯೇಷನ್ ಅಲ್ಲಿ ಏನು ನ್ಯಾಯಾಧೀಶರು ಹೇಳಿದ್ರು, ಒಂದು ಸೆಮಿನಾರ್ ಮಾಡುವುದು, ಹೊಸ ಕಾಯ್ದೆಗಳ ಬಗ್ಗೆ ಅವರಿಗೆ ಒಂದು ತಿಳುವಳಿಕೆಗಳನ್ನು ಮಾಡುವುದನ್ನ ಈ ವರ್ಷದಲ್ಲಿ ನಾವು ಅದನ್ನ ಪ್ರಾಕ್ಟಿಕಲ್ಗೆ ತಂದ್ರೆ ಒಂದು ಲಾಯರ್ಸ್ ಯಂಗ್ ಲಾಯರ್ಸ್ಗೆ ನಾಳೆ ಆಕ್ಟಿವ್ ಲಾಯರ್ಸ್ ಆಗಿ ಅವರು ಪ್ರಾಕ್ಟೀಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2020. ಇಂದಿನ ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನ್ಯಾಯಾಧೀಶರು ಹಾಗೂ ನಮ್ಮ ಸಂಘದ